ಪಾಲಕನ್ನು ಬೇಯಿಸ್ದೇನೆ ನಾವಿಲ್ಲಿ ಪಾಲಕ್ ಪಲಾವ್ ಮಾಡ್ಬೋದು. ಹಸಿ ಪಾಲಕಲ್ಲ, ಮತ್ತು ಯಾವ ರೀತಿ ಮಾಡ್ಬೋದು ಪಾಲಕ್ ಒಂದು ಪಲಾವು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ. ಬನ್ನಿ ಹಾಗಾದರೆ ಈ ಟೇಸ್ಟಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇದಕ್ಕೆ ನಾನು ಬಟಾಣಿ ಕಾಳು ಹಾಕಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಈಗ ಸೀಸನ್ನಲ್ಲಿ ಅವರೆಕಾಯಿ ಇದೆ, ಅವರೆಕಾಯಿ ಬೇಕಾದರೆ ಹಾಕ್ಕೋಬೋದು. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು 3 ಲವಂಗ, ಒಂದು ಸಣ್ಣ ಚಕ್ಕೆ ಹಾಕಿದ್ದೀನಿ. ಇದು ಬೆಳಗ್ಗೆನೇ ಮಾಡ್ತಿರೋದ್ರಿಂದ ಕತ್ಲೆ ಇದೆ, ಅದೊಂದು ಲೈಟ್ ಇದೆ, ಅಷ್ಟು ಕ್ಲಿಯರ್ ಇಲ್ಲ ಅನಿಸ್ಬೋದು ವಿಡಿಯೋ ನಿಮಗೆ. ನಂತರ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಎಲೆ ಬಂದಿತ್ತು, ಅದನ್ನು ಇರಲಿ ಅಂತ ಹಾಕಿದ್ದೀನಿ. ನಂತರದಲ್ಲಿ ಮತ್ತೇನೋ ಹಸುರು ಹಾಕ್ಬಿಟ್ಟಿದ್ದೀರಾ, ಹೇಳಲೇ ಇಲ್ಲ ಅಂದ್ಬಿಡ್ರಿ. ಈರುಳ್ಳಿದು ಇದು ಬರುತ್ತಲ್ಲ ಗಿಡ, ಅದು ಸ್ವಲ್ಪ ಗಿಡ ಬಂದಿತ್ತು ಮೇಲೆ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಈರುಳ್ಳಿ ಹೂವು ಹಾಕ್ತಾರಲ್ವ. ನಂತರದಲ್ಲಿ ಇಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 4-5 ಗೋಡಂಬಿ. ಇಲ್ಲಿ ನೀವು ಗೋಡಂಬಿ ಬದಲಿಗೆ ಬೇಕಾದರೆ ಕೊಬ್ಬರಿಯನ್ನು ಹಾಕ್ಬೋದು, ಹಸಿ ಕೊಬ್ಬರಿ ಇರ್ತಲ್ಲ ಅದು ಹಾಕ್ಬೋದು. ಮನೇಲಿ ಕೊಬ್ಬರಿ ಇರಲಿಲ್ಲ, ಅದರಿಂದ ನಾನು ಗೋಡಂಬಿ ಹಾಕಿದ್ದೀನಿ ಅಷ್ಟೇ. ಕೊಬ್ಬರಿ ಇತ್ತಂದ್ರೆ ಕೊಬ್ಬರಿನೇ ಹಾಕ್ತಾಯಿದ್ದೆ. ನಂತರದಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಮುಷ್ಟಿಯಷ್ಟು ಪಾಲಕ್ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಇಷ್ಟನ್ನು ಹಾಕಬೇಕಾಗುತ್ತೆ. ನೋಡಿ, ಇಷ್ಟನ್ನು ನಾನು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಬೇಯಿಸಿ ಕೂಡ ಹಾಕಿದ್ದೀನಿ, ಅದರ ವೀಡಿಯೋ ಕೂಡ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ, ಅದು ಬೇಕಾದ್ರೆ ನೋಡ್ಕೋಬೋದು. ಈ ರೀತಿ ಕೂಡ ಮಾಡ್ಬೋದು, ಈ ರೀತಿಯೂ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ಬೇಯಿಸಿದ್ರೆ ಏನಾಗುತ್ತೆ, ನೀರಿನ ಅಂಶದಲ್ಲಿ ಅದರೊಂದು ಸತ್ವ ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ಏನು ಒಂಚೂರು ನನಗೆ ವೇಸ್ಟ್ ಆಗೋದಿಲ್ಲ. ಬೇಯಿಸಿದ್ರು ಕೂಡ ಅದ್ರ ನೀರನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ ನಾನು. ಕೆಲವೊಬ್ಬರು ನೀರನ್ನು ಯೂಸ್ ಮಾಡ್ಕೊಳಲ್ಲ. ಆದರೆ ನಿಮಗೆ ನೀರು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ನೀವು ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಜೊತೆಗೆ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಸೊಪ್ಪು ಚೆನ್ನಾಗಿ ಬಾಡುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ, ಪರಿಮಳ ಕೂಡ ಚೇಂಜ್ ಆಗುತ್ತೆ, ಘಮ ಘಮ ಅಂತ ಪರಿಮಳ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ಆಲ್ಮೋಸ್ಟ್ ಈಗ ಒಂದು 90% ಫ್ರೈ ಆಗಿದೆ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಪೂರ್ತಿ ಫ್ರೈ ಆಗುತ್ತೆ. ಮತ್ತು ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಫ್ರೈ ಚೆನ್ನಾಗಾಗಿದೆ, ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಇದನ್ನು ರುಬ್ಕೊಂಬರ್ಬೇಕು. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಫ್ಯಾನಿನ ಕೆಳಗೆ ಇಟ್ಬಿಟ್ಟಿದ್ದನ್ನು ತಣ್ಣಗೆ ಮಾಡ್ಕೊಂಬರ್ತೀನಿ. ಯಾಕಂದರೆ ಬೆಳಗ್ಗೆ ಟೈಮ್ ಇರೋದಿಲ್ಲ, ಬೇಗ ಆಗಬೇಕಾಗುತ್ತೆ. ಅದರಿಂದ ಇದು ಬೇರೆ ಪ್ಲೇಟಲ್ಲಿ ಒಂದು ಶಿಫ್ಟ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಈಗ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಆಗಲೇ ಸ್ವಲ್ಪ ಬೆಳಕು ಕೂಡ ಬಂದಿದೆ, ಈಗ ಲೈಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಬೇಕು, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ನೀರನ್ನು ಹಾಕಿ ನೀವು ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ರೆ ಆಯಿತು. ನೋಡಿ, ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು. ಜೊತೆಗೆ ನೀವು ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬರೀ ತುಪ್ಪದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ಆದರೆ ಎಣ್ಣೆ ಬೇಕೇ ಬೇಕು, ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿ ಕೊಡುತ್ತೆ ಎಣ್ಣೆ. ತುಪ್ಪದಲ್ಲಿ ಬೇರೆ ಥರ ಬರುತ್ತೆ ಒಂಥರ ಫ್ಲೇವರು, ಎಣ್ಣೆಯಲ್ಲಿ ಬೇರೆ ಥರ ಬರುತ್ತೆ. ನಂತರದಲ್ಲಿ ಒಂದೇ ಒಂದು ಲವಂಗ, ಒಂದು ಏಲಕ್ಕಿ, ಒಂದು ಸಣ್ಣ ತುಂಡು ಚಕ್ಕೆ, 1-2 ಪಲಾವ್ ಎಲೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. 2 ಪಲಾವ್ ಅಂದರೆ 1 ಪಲಾವ್ ಎಲೆನ ಮುರಿದಿದ್ದೀನಿ ಅಷ್ಟೇ, 2 ತುಂಡು ಹಾಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಂತರದಲ್ಲಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಗಡ್ಡೆನ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಅರ್ಧ ಈರುಳ್ಳಿ ಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಮತ್ತು ಈಗ ಟೊಮೆಟೊ ಹಾಕಬೇಕು ಅಂತ ನಿಮಗೆ ಅನಿಸಿಕೆ ಇಲ್ಲ ಅಂದರೆ ಬಿಡಿರಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ. ಈಗ ಹಸಿ ವಾಸನೆ ಸ್ವಲ್ಪ ಹೋಗಬೇಕಿದು, ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ ಕೂಡ ಜಾಸ್ತಿ ಹಾಕಿಲ್ಲ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು ಅರ್ಧ ಟೊಮೆಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದ್ದರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕೂಡ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಂದ್ರೆ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ. ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಕೋರಿಯಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ. ನಾನು ಖಾರದ ಪುಡಿನ ಹಾಕಿಲ್ಲ, ಬೇಕಾದರೆ ನೀವು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತರಕಾರಿಗಳು ನೀವೇನು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಮೇಯ್ನಾಗಿ ಹಾಕ್ತಿರೋದು ಹಸಿ ಬಟಾಣಿ, ತುಂಬ ಚೆನ್ನಾಗಿರುತ್ತೆ ಪಾಲಕ್ ಪಲಾವ್ಗೆ ಈ ಹಸಿ ಬಟಾಣಿ ಹಾಕೋದ್ರಿಂದ. ಬೇಕಾದರೆ ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕ್ಕೋಬೋದು. ಆದರೆ ಪಾಲಕ್ ಪಲಾವ್ ಅಂದರೆ ಸಿಂಪಲಾಗಿದ್ದರೆ ಚೆನ್ನಾಗಿರುತ್ತೆ, ಅವೆಲ್ಲ ಹಾಕಿದ್ರೆ ತರಕಾರಿ ಪರವಾಗಿಬಿಡುತ್ತೆ. ಅದರಿಂದ ಜಸ್ಟ್ ಇಲ್ಲಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಇತ್ತು, ಬಟಾಣಿನ ಹಾಕಿದ್ದೀನಿ. ನಂತರದಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಈ ಮಸಾಲೆ ಹಾಕಿ ಮತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ, ಯಾಕಂದರೆ ಇಲ್ಲಿ
ಇದು ಎಲ್ಲ ಫ್ರೈ ಮಾಡಿರುವಂಥ ಮಸಾಲೆ ಎಲ್ಲ, ಅದರಿಂದ ತೊಂದರೆ ಇಲ್ಲ, ಹಸಿ ವಾಸನೆ ಏನೂ ಇರೋದಿಲ್ಲ. ನೋಡಿ ಹಾಕಿದ್ದೀನಿ. ಈ ಜಾರಲ್ಲಿ ಏನು ತಾಗಿದೆಯಲ್ಲ ಅದನ್ನು ನೀರು ಹಾಕ್ತೀನಿ ನಾನು, ಆಮೇಲೆ ಅಕ್ಕಿಗೆ ನೀರು ಹಾಕ್ತೀವಲ್ಲ ಅದೇ ನೀರಲ್ಲಿ ನಾನು ಅದನ್ನು ತೊಳ್ಕೊಳ್ತೀನಿ. ಇವಾಗ ನೋಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಪರಿಮಳ ಅಂತೂ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಇವಾಗ ನಾವು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಈ ಲೋಟ ತೋರಿಸ್ತಿದ್ದೀನಿ, ಇದೇ ಲೋಟದಲ್ಲಿ ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನಾನು ಎಲ್ಲ ಪಲಾವ್ ರೆಡಿ ಮಾಡೋಕ್ಕಿಂತ ಮುಂಚೆನೇ ನಾನು ಅಕ್ಕಿ ತೊಳೆದಿಡ್ತೀನಿ. ಯಾಕಂದರೆ ಅಕ್ಕಿ ಬೇಗ ಅರಳುತ್ತೆ ಈ ರೀತಿ ಮಾಡೋದ್ರಿಂದ. ಫಸ್ಟಿಗೆ ಅಕ್ಕಿ ತೊಳೆದು ನಂತರದಲ್ಲಿ ನಾನು ತರಕಾರಿ ಗಿರ್ಕಾರಿ ಎಲ್ಲ ಹೆಚ್ಕೊಳ್ತೀನಿ. ನೋಡಿ ಇವಾಗ 1 ಲೋಟ ಅಕ್ಕಿ ತೊಳೆದು ಹಾಕಿದ್ದೀನಿ. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಾನು ಈ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ, 1ಕ್ಕೆ 2ರಷ್ಟು. ನಂತರ ಮಿಕ್ಸಿ ಒಂದು ಜಾರ್ ಇತ್ತಲ್ಲ ಅದಕ್ಕೆ ನಾನು ನೀರನ್ನು ಹಾಕಿ ಇದನ್ನು ಕರೆಕ್ಟಾಗಿ ತೊಳ್ಕೊಳ್ತಾ ಇದ್ದೀನಿ. ಟೋಟಲಿ 2 ಲೋಟದಷ್ಟು ನೀರು, 1 ಲೋಟ ಇಲ್ಲಿ ಹಾಕಿದ್ದೀನಿ, ನಂತರದಲ್ಲಿ 1 ಲೋಟದಷ್ಟು ಈಗ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮೇಲಿಂದ ಇದಕ್ಕೆ ಏನು ಕೊತ್ತಂಬರಿ ಸೊಪ್ಪು ಏನು ಹಾಕಬೇಕು ಅಂತಿಲ್ಲ, ಸಿಂಪಲ್ಲು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೂ ಖಾರದ ಪುಡಿ ಅಥವಾ ರುಬ್ಬುವಾಗ ನೀವು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನೋಡಿ ಉಪ್ಪು ನೋಡ್ಕೊಂಡಿದ್ದೀನಿ. ನನಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದರಿಂದ ಮತ್ತೊಂದು ಸ್ವಲ್ಪ ಉಪ್ಪನ್ನು ನಾನು ಹಾಕ್ತೀನಿ. ನೋಡಿ ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 3 ವಿಸಲ್ ಹಾಕಿಸ್ಕೋಬೇಕು ಇದನ್ನು. ನೋಡಿ ಬೇಗನೆ ರೆಡಿ ಆಗುತ್ತೆ, ಅಷ್ಟೇನು ಟೈಮ್ ಇಡೋದಿಲ್ಲ. 3 ವಿಸಲ್ ಹಾಕಿಸ್ಕೊಂಬರ್ತೀನಿ. ನೋಡಿ ಈಗ 3 ವಿಸಲ್ ಆಗಿದೆ. ತುಂಬ ಘಮ ಘಮ ಅಂತ ನಮ್ಮ ಪಾಲಕ್ ಪಲಾವ್ ರೆಡಿಯಾಗಿದೆ. ಬೆಳಗಿನ ಒಂದು ತಿಂಡಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು ಮುಷ್ಟಿಯಷ್ಟು ಪಾಲಕ್ ಸೊಪ್ಪು ಇದ್ದರೆ ಸಾಕು, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದರೆ ಸಾಕು. ಸಿಂಪಲ್ಲಾಗಿ ಈ ರೀತಿ ಪಾಲಕ್ ಪಲಾವನ್ನ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಮಾಡ್ಕೋಬೋದು. ಇಲ್ಲ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಕೂಡ ನೀವು ಮಾಡ್ಕೊಂಡು ಊಟ ಮಾಡ್ಕೋಬೋದು, ಸಂಜೆ ಕೂಡ ಮಾಡ್ಕೋಬೋದು. ಸೈಡಿಗೆ ಸ್ವಲ್ಪ ಮೊಸರು ಬಜ್ಜಿ ಇತ್ತಂದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡಿದ್ದೆ ನಾನು, ರಾತ್ರಿ ಕೂಡ ಇದನ್ನೇ ಮಾಡಿದ್ದೆ, ಈ ಥರದೇ ಮಾಡಿದ್ದೆ. ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ನಾವು. ಈ ರೀತಿ ನೀವು ಕೂಡ ಮಾಡ್ಕೋಬೋದು.